ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ನನ್ನ ಮಗಳು ನಿನ್ನ ಮನೆ ಸೊಸೆಯಾಗಿ ಬರೋದಕ್ಕಿಂತ ಸಂತೋಷದ ವಿಷಯ ಬೇರೆ ಇನ್ನೇನೂ ಇದೆ ನನಗೆ ಅಂತ ಒಂದು ಕ್ಷಣನೂ ಆಲೋಚನೆ ಮಾಡಿದರೆ ತಕ್ಷಣನೇ ಉತ್ತರ ಕೊಟ್ಬಿಟ್ಟ. ನಿತ್ಯನಿಗೂ ತೀರ್ಥ ತುಂಬಾ ಇಷ್ಟ ಆದಂತೆ ತಕ್ಷಣನೇ ನಾನು ಮಾತು ಕೊಟ್ಬಿಟ್ಟೆ. ಇದೆಲ್ಲ ನಾವು ಮಾಡಬೇಕು ಅಂತ ಮಾಡಿದ್ದೆಲ್ಲ ಎಲ್ಲ ದೈವ ಕೃಪೆ, ತಾನಾಗೆ ಒದಗಿ ಬಂತು. ಅದು ಅಲ್ಲದೆ ನಾವು ತೀರ್ಥನ್ನ ಕೇಳಿದ್ವಿ, ಅವನು ಒಪ್ಕೊಂಡ. ಗಂಡು ಹೆಣ್ಣು ಒಪ್ಕೊಂಡ್ಮೇಲೆ ನಮ್ದೇನಿದೆ, ಅದಕ್ಕೆ ನಾವು ಒಪ್ಕೊಂಡ್ವಿ. ಅಷ್ಟೇ ಅಲ್ಲ, ಮದುವೆ ಆದ್ಮೇಲೆ ಫ್ಯಾಕ್ಟ್ರಿ ಜವಾಬ್ದಾರಿನೆಲ್ಲ ನಿತ್ಯನೇ ನೋಡ್ಕೋಬೇಕು ಅಂತ ನಿಮ್ಮ ಮಾವನ ಆಸೆ. ನೋಡಪುಟ, ಮಾತು ಕೊಟ್ಟಾಗೋಯ್ತು, ಅದರಿಂದ ಹಿಂದೆ ಸರಿಯೋ ಮಾತೇ ಎಲ್ಲ ಬಿಟ್ಬಿಡು. ಇನ್ನು ಮುಂದಕ್ಕೆ ಆ ಶುಭ ಕಾರ್ಯನೆಲ್ಲ ನೀವೇ ಗಂಡ ಹೆಂಡತಿ ಮುಂದ್ಗಡೆ ನಿಂತ್ಕೊಂಡು ಮಾಡಿ, ಯಾರು ಬೇಡ ಅಂತಾರೆ ಅಲ್ವೇನೆ? ವೃತ ನೀನು ಕೋಪ ಮಾಡ್ಕೊಳ್ಳೋದ್ರಲ್ಲಿ ಅರ್ಥನೇ ಇಲ್ಲ ಕಣಪ್ಪ. ನಿಮಗೆ ನಮ್ಮ ಅಭಿಪ್ರಾಯ ಲೆಕ್ಕಕ್ಕಿಲ್ಲ, ಬೇಡ. ಆದ್ರೆ ಇಡೀ ಫ್ಯಾಕ್ಟ್ರಿ ಜವಾಬ್ದಾರಿನ ಅವಳ ಕೈ ಕೊಡ್ತೀನಿ ಅಂತ ಹೇಳ್ತಿದ್ದೀರಾ, ಇದಕ್ಕೇನ್ ಹೇಳ್ತೀರಾ? ಅಲ್ಲ, ಇದನ್ನ ನೀವೊಬ್ರೇ ಹೇಗ್ ನಿರ್ಧಾರ ಮಾಡೋದಕ್ಕಾಗತ್ತೆ? ಮುಂದೆ ಯಾವತ್ತೂ ಈ ಮನೆಗ್ ಸೊಸೆಯಾಗಿ ಬರೋಳು, ಅವಳು ಹೇಗಿದ್ದಾಳೆ, ಅವಳು ನಡತೆ ಏನು, ಅವಳ ಕೆಪಾಸಿಟಿ ಏನು ಅಂತ ತಿಳ್ಕೊಳ್ದೆ ಎಲ್ಲಾ ಜವಾಬ್ದಾರಿನ ಅವಳಿಗೆ ಕೊಡ್ತೀನಿ ಅಂತ ಹೇಳ್ತಿದ್ದೀರಲ್ಲ, ಇದು ಒಪ್ಪ ಮಾತಾ? ನಾಳೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಾವ್ ಬೀದಿಗೆ ಬರ್ಬೇಕಾ? ಯಾಕಮ್ಮ ಎಂತ ಮಾತಾಡ್ತೀಯ? ಯಾವತ್ತು ಒಳ್ಳೇದನ್ನ ಯೋಚನೆ ಮಾಡು, ಕೆಟ್ಟದ್ದನ್ನ ಯಾಕೆ ಯೋಚನೆ ಮಾಡ್ತೀಯ? ಮೊದ್ಲು ಕೆಟ್ಟದ್ದನ್ನೇ ಯೋಚನೆ ಮಾಡ್ಬೇಕು ಮಾವ. ಒಳ್ಳೇದಾಗೋದ್ರಿಂದ ಯಾರಿಗೂ ಸಮಸ್ಯೆ ಆಗೋದಿಲ್ಲ, ಕೆಟ್ಟದಾದ್ರೇನೆ ಸಮಸ್ಯೆ. ನೋಡ್ ಸಾಧನ, ಫ್ಯಾಕ್ಟ್ರಿ ಜವಾಬ್ದಾರಿನ ನೀನು ನಿನ್ ಗಂಡ ವಹಿಸ್ಕೊಳ್ಳಿ ಅಂತ 3-4 ವರ್ಷದಿಂದ ನಾನು ಗಂಟನರ ಹರ್ಕೊಂಡು ಸಾಕಾಗೋಯ್ತು. ನಿನಗೆ ನೀನು ಕೆಲಸನೇ ಹೆಚ್ಚು, ಅವನಿಗೆ ಅವನ ಕೆಲಸನೇ ಹೆಚ್ಚು. ತೀರ್ಥನ್ ಹೇಳಿದ್ರೆ ಅವನಿಗೆ 3 ಹೊತ್ತು ರಾಜಕೀಯನೇ, ರಾಜಕೀಯ ಬಿಟ್ರೆ ಬೇರೆ ಏನೂ ಬೇಕಾಗಿಲ್ಲ. ಈ ಹುಡುಗರಿಗೆ ವಯಸ್ಸನ ಅಂದ್ರೆ ಇನ್ನೂ ಆಡೋ ವಯಸ್ಸು, ಜವಾಬ್ದಾರಿ ತಗೊಳ್ಳುವಂತ ವಯಸ್ಸಲ್ಲ. ನನಗೂ ಇತ್ತೀಚೆಗೆ ಸುಸ್ತು ಸಿಕ್ಕಾಬಟ್ಟೆ ಕಾಡುತ್ತೆ. ಎದ್ರೆ ಕೂತ್ಕೊಳ್ಳಕ್ಕಾಗಲ್ಲ, ಕೂತ್ರೆ ಎದ್ದೇಳಕ್ಕಾಗಲ್ಲ, ಮರು ಬೇರೆ ಕಾಡ್ತಾ ಇದೆ. ಇಂಥ ಸಮಯದಲ್ಲಿ ನಮ್ಮವರು ಅಂತ ದೊಡ್ಡ ಜವಾಬ್ದಾರಿನ ನಿಭಾಯಿಸೋದಕ್ಕೆ ಯಾರಾದ್ರೂ ಒಬ್ರು ಬೇಕೋ ಬೇಡವೋ? ಅದನ್ನ ವಹಿಸ್ತೀನಿ ಅಂದ್ರೆ ಯಾಕೆ ನೀವೆಲ್ಲ ಬದ್ಯ ಭಯ ಆಗ್ತೀರಾ? ಈಗೇನ್ ಮಾವ, ಫ್ಯಾಕ್ಟ್ರಿ ಸರಿಯಾಗಿ ನಡೀತಿಲ್ವಾ? ಚೆನ್ನಾಗೇ ನಡೀತಿದ್ಯಲ್ಲ. ಏನಮ್ಮ ನಡೀತಾ ಇದೆ? ಮಣ್ಣು ಯಾವ್ದಾದ್ರು ಬಂಡೆಕಲ್ಗೆ ತಲೆ ಚೆಕ್ಕೊಂಡು ಸಾಯ್ಬೇಕು ಅಷ್ಟೇ. ಲೋನ್ ಸರಿಯಾಗಿ ಕಟ್ತಿಲ್ಲ ಅಂತ ಬ್ಯಾಂಕ್ ಮ್ಯಾನೇಜರ್ ಮನೆ ಬಾಗಿಲವರೆಗೂ ಬಂದಿದ್ದ. ಅಷ್ಟೇ ಅಲ್ಲ, ಇನ್ನೊಂದು ತಿಂಗಳೊಳಗಾಗಿ EMI ಸರಿಯಾಗಿ ಕಟ್ತಲೇ ಇದ್ರೆ ಫ್ಯಾಕ್ಟ್ರಿಗೆ ಬೀಗ ಹಾಕ್ತೀನಿ ಹುಷಾರ್ ಅಂತ ಧಮಕಿ ಕೊಟ್ಟೋಗಿದ್ದಾನೆ. ಇದೆಲ್ಲ ನಿನಗೆ ನಿನ್ ಗಂಡನಿಗೆ ಗೊತ್ತಾ? ಅಥವಾ ಗೊತ್ತಿದ್ರು ಗೊತ್ತಿಲ್ದಲ್ಲೇ ಅವ್ರ ತರ ನಾಟಕ ಮಾಡ್ತಾ ಇದ್ದೀರಾ? ಹಾಗಂತ ಇರೋಬ್ಬರ ಜವಾಬ್ದಾರಿನೆಲ್ಲ ಹುಡುಗಿ ಕೈ ಕೊಟ್ಬಿಡ್ತೀರಾ? ಯಾಕಮ್ಮ ಕೊಡ್ಬಾರ್ದು? ಯಾಕೆ ಕೊಡ್ಬಾರ್ದು? ಯೋಚನೆ ಮಾಡು. ಹಿರಿಯರು ಮನೆ ಹಿರೇ ಸೊಸೆ ಹಿರೇ ಮಗ, ನೀವು ಜವಾಬ್ದಾರಿ ತಗೊಳ್ಳಿ ಅಂದ್ರೆ ತಗೊಳಕ್ ನೀವು ತಯಾರಾಗಿಲ್ಲ. ಯಾರಾದ್ರೂ ಯೋಗ್ಯತೆ ಇರೋರಿಗೆ ಕಷ್ಟಪಟ್ಟು ನಾವು ಹುಡುಕಿ ಅವ್ರಿಗೆ ಜವಾಬ್ದಾರಿ ವಹಿಸ್ತೀವಿ ಅಂದ್ರೆ ನಿಮಗ್ ನೋಡಿ ತಡ್ಕೊಳಕ್ಕೂ ಆಗ್ತಾ ಇಲ್ಲ. ಯಾವ ಕೆರೆ ಬಾವಿಗೆ ಹೋಗ್ಬಿಟ್ಟು ಸಾಯ್ಬೇಕು ನಾವು? ಹೇಳು ಅಪ್ಪ. ಇವಳು ಏನೇನೋ ಹೇಳ್ತಾಳೆ ಅಂತ ನೀವೇನೇನೋ ನಿರ್ಧಾರ ಮಾಡಬೇಡಿ. ನನ್ಗೆ ಈ ಕಂಪ್ನಿ ಎಲ್ಲ ನೋಡ್ಕೊಳಕ್ ಇಷ್ಟ ಇಲ್ಲ. ಈಗ ನಾನಾಯ್ತು, ನನ್ ಕೆಲ್ಸ ಆಯ್ತು ಅಷ್ಟೇ. ಕೇಳಿಸ್ಕೊಳಮ್ಮ, ಕೇಳಿಸ್ಕೊಂಡ? ನಾನಾಗ ಜವಾಬ್ದಾರಿ ಕೊಡ್ತೀನಿ ಹಿಂದೆ ಬೆನ್ ತೋರಿಸ್ತೀರಾ? ಒಳ್ಳೆಯವ್ರನ್ನ ಹುಡುಕಿ ಜವಾಬ್ದಾರಿ ವಹಿಸ್ತೀನಿ ಅಂದ್ರೆ ಬಾಯಿಗೆ ಬಂದಂಗೆ ಮಾತಾಡ್ತೀರಾ. ಆಹಾ, ದೇವರೇ ಕಾಪಾಡ್ಬೇಕು ನಿಮ್ಮನ್ನೆಲ್ಲ. ಸುಖ ಪಡೋದಕ್ಕೂ ಎಲ್ಲ ಕೇಳ್ಕೊಂಡ್ ಬಂದಿರ್ಬೇಕು. ನಾನಂತೂ ಹಗಲು ರಾತ್ರಿ ಅಳದು ಸುರಿದು ಒಂದು ತೀರ್ಮಾನಕ್ಕೆ ಬಂದಿದ್ದೆ. ನಿತ್ಯ ಸಂಸ್ಕಾರವಂತ ಹೆಣ್ಮಗಳು, ಅಷ್ಟೇ ಅಲ್ಲ MBA ಓದಿದಾಳೆ. ನಮ್ಮ ತೀರ್ಥನ ಕೈ ಹಿಡಿದು ನಮ್ಮ ಮನೆ ಮಹಾಲಕ್ಷ್ಮಿ ಆಗೋಳು. ಅವಳಿಗೆ ಈ ಫ್ಯಾಕ್ಟ್ರಿ ಜವಾಬ್ದಾರಿನ ವಹಿಸಿದ್ರೆ ಸಮರ್ಥವಾಗಿ ನಿಭಾಯಿಸ್ತಾಳೆ ಅನ್ನೋ ನಂಬಿಕೆ ನನಗಿದೆ. ಇನ್ನು ಮೇಲೆ ಈ ವಿಷಯದ ಬಗ್ಗೆ ಚರ್ಚೆ ಬೇಡ, ಪೊಲೀಸ್ ಸ್ಟಾಪ್ ಹಾಕಿ ಅಷ್ಟೇ.
ಮತ್ತೆ ಇವತ್ತು ಪಕ್ಷದ ವಿಚಾರವಾಗಿ ಮಾತಾಡೋದಕ್ಕೆ ಒಂದಷ್ಟು ಜನರದ್ದು ಆಫೀಸ್ ಬರೋದಕ್ಕೆ ಹೇಳಿದ್ದೆ. ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಪೊಲಿಟಿಷಿಯನ್ಸ್ಗೆ ಕೆಲಸ ತುಂಬಾ ಕಮ್ಮಿ ಇರುತ್ತೆ ಅಂತ ಅನ್ಕೊಂಡಿದ್ದೆ. ಜಾಸ್ತಿ ಇರುತ್ತಲ್ವಾ? ಅಫ್ಕೋರ್ಸ್, ಒಬ್ಬ ಮನೆ ಯಜಮಾನಿಗೆ ಕುಟುಂಬದ ಜವಾಬ್ದಾರಿ ಇರುತ್ತೆ. ಆದರೆ ಒಬ್ಬ ರಾಜಕಾರಣಿಗೆ ತನ್ನಿಡೀ ಕ್ಷೇತ್ರದ ಜನರ ಜವಾಬ್ದಾರಿ ಇರುತ್ತೆ. 4 ಜನರಿರೋ ಕುಟುಂಬನೇ ನಿಭಾಯಿಸೋದು ಕಷ್ಟ. ಇನ್ನು ಲಕ್ಷಾಂತರ ಜನರನ್ನ ನಿಭಾಯಿಸೋದ್ರ ಬಗ್ಗೆ ಜಸ್ಟ್ ಇಮ್ಯಾಜಿನ್ ಮಾಡಿ. ವೆಲ್, ರಾಜಕೀಯ ಬಿಟ್ಟು ಬೇರೆ ಪ್ರಶ್ನೆ ಕೇಳಲಾ? ನನ್ನ ಬಗ್ಗೆ ಏನ್ ಗೊತ್ತು ನಿಮ್ಗೆ? ಒಂದು ನಿಮಿಷ. ಹಲೋ, ಮೀಟಿಂಗ್ ಒಂದು ಅರ್ಧ ಗಂಟೆ ಮುಂದಕ್ಕೆ ಹಾಕಿ. ನಂಗೊಂದು ಚಿಕ್ಕ ಕೆಲಸ ಇದೆ, ನಾನು ಅದನ್ನ ಮುಗಿಸ್ಬಿಟ್ಟು ಬರ್ತೀನಿ. ಓ, ನನ್ನ ಜೊತೆ ಮಾತಾಡೋದು, ಫ್ಯಾಕ್ಟ್ರಿ ತೋರ್ಸೋದೆಲ್ಲ ಚಿಕ್ಕ ಕೆಲಸನಾ? ಓಕೆ, ಏನೋ ಹೇಳ್ತಾ ಇದ್ರಿ. ನನಗೆ ನೀವು ಯಾಕೆ ಇಷ್ಟ ಆದ್ರಿ ಗೊತ್ತಾ? ಒಂದು ನಿಮಿಷ. ಹಲೋ ಸರ್, ಆಫೀಸಿಗೆ ಬರ್ತೀನಿ ಅಂತ ಹೇಳಿದ್ರಿ, ಬರಲೇ ಇಲ್ಲ. ಅರ್ಧ ಗಂಟೆ ಆಫೀಸಲ್ಲಿ ಇರ್ತೀನಿ, ಬನ್ನಿ ಸರ್. ಓಕೆ ಸರ್, ಓಕೆ, ಬಾಯ್ ಸರ್. ಚಿಟೆ, ಯಾಕೆ ಮತ್ತೆ ಮನೆ ಹತ್ರ ಕರ್ಕೊಂಡ್ಬಂದೆ? ನಿತ್ಯ, ತೀರ್ಥ, ಫ್ಯಾಕ್ಟ್ರಿಗೆ ಹೋಗ್ಲಿಲ್ವಾ? ಅಂಕಲ್, ಇವತ್ ನಿಮ್ ಮಗ ತುಂಬಾ ಬ್ಯುಸಿ ಆಗಿದ್ರು. ಅವ್ರು ಯಾವತ್ ಫ್ರೀ ಇರ್ತಾರೆ ಅಂತ ನನಗೆ ಕೇಳಿ ಹೇಳಿ, ನಾನು ಅವತ್ತೇ ಬಂದ್ ಮಾತಾಡ್ತೀನಿ. ಅಪ್ಪ, ನಾನು ಫ್ರೀ ಆಗಿದ್ದೀನೋ ಇಲ್ವೋ ಅಂತ ತಿಳ್ಕೊಂಡು ಅವ್ರನ್ನ ಕರ್ಸಿದ್ರೆ ಚೆನ್ನಾಗಿರ್ತಾ ಇತ್ತು ಅನ್ಸುತ್ತೆ. ಸುಮ್ಮನೆ ಅವ್ರ ಮನ್ಸು ಹಾಳು, ನನ್ನ ಕೆಲ್ಸನೂ ಹಾಳು, ನಿಮ್ಮ ಮೂಡು ಹಾಳು. ಚಿಟೆ, ಏನೇನು ಅಪಾಯಿಂಟ್ಮೆಂಟ್ಸ್ ಇದೆ? ಪಾರ್ಟಿ ಆಫೀಸ್ಗೆ ಹೋಗ್ಬೇಕ್ರಿ. ಯಾಕಮ್ಮ ಕೊಡ್ಬಾರ್ದು? ಯಾಕೆ ಕೊಡ್ಬಾರ್ದು ಯೋಚನೆ ಮಾಡು. ಹಿರಿಯರು ಮನೆ ಹಿರಿಯ ಸೊಸೆ ಹಿರಿಯ ಮಗ, ನೀವು ಜವಾಬ್ದಾರಿ ತಗೊಳ್ಳಿ ಅಂದ್ರೆ ತಗೊಳ್ಳೋಕೆ ತಯಾರಾಗಿಲ್ಲ. ಯೋಗ್ಯತೆ ಇರೋರಿಗೆ ಕಷ್ಟಪಟ್ಟು ನಾವು ಹುಡುಗಿಯವರಿಗೆ ಜವಾಬ್ದಾರಿ ವಹಿಸ್ತೀವಿ ಅಂದ್ರೆ ನಿಮಗೆ ನೋಡಿ ಆಗ್ತಾ ಇಲ್ಲ. ಅವಳಿಗೆ ಈ ಫ್ಯಾಕ್ಟ್ರಿ ಜವಾಬ್ದಾರಿನ ವಹಿಸಿದ್ರೆ ಸಮರ್ಥವಾಗಿ ನಿಭಾಯಿಸ್ತಾಳೆ ಅನ್ನೋ ನಂಬಿಕೆ ನನಗಿದೆ. ಇನ್ನು ಮೇಲೆ ಈ ವಿಷಯದ ಬಗ್ಗೆ ಚರ್ಚೆ ಬೇಡ. ಪೊಲೀಸ್ ಸ್ಟಾಪ್ ಹಾಕಿ. ಸಾಹೇಬ್ರನ್ನ ಭೇಟಿ ಆಗ್ಬೇಕಾಗಿತ್ತು. ಆಗೋದಿಲ್ಲಮ್ಮ, ಆಗಲ್ಲ. ಇವಳಿಗೆ ಎಷ್ಟೇ ಹೇಳಿದ್ರು ಬುದ್ಧಿ ಬರಲ್ಲ. ಇವತ್ತು ಸೆಕ್ಯೂರಿಟಿ, ಯಾರನ್ನು ಒಳಗಡೆ ಬಿಡ್ಬೇಡ. ಏಯ್, ಆವತ್ತು ಇನ್ಯಾವತ್ತು ಈ ಮನೆ ಬರೋದಿಲ್ಲ ಅಂತ ದಿಮಾಕಲ್ಲಿ ಹೇಳೋದೆ, ಮತ್ತೆ ಯಾಕೆ ಬಂದೆ? ಮೇಡಮ್, ಅವತ್ತು ನನ್ನ ವೈಯಕ್ತಿಕ ಸಮಸ್ಯೆಗೆ ಸಹಾಯ ಕೇಳ್ಕೊಂಡು ಬಂದಿದ್ದೆ. ನನ್ನ ಸಮಸ್ಯೆಗೆ ಸಹಾಯ ಕೇಳ್ಕೊಂಡು ಯಾವತ್ತೂ ಈ ಮನೆಗೆ ಬರಲ್ಲ ಅಂತ ಹೇಳಿದ್ದು. ಆದ್ರೆ ನಮ್ ಕಾಲೋನಿಯವರಿಗೆ ಸಮಸ್ಯೆ ಆದ್ರೆ ಒಂದ್ಸಲ ಅಲ್ಲ 100 ಸಲ ಬರ್ತೀನಿ. ಪದೇ ಪದೇ ಬರ್ತಾನೆ ಇರ್ತೀನಿ. ಶಟ್ ಅಪ್. ಅಕ್ಕಪಕ್ಕದವ್ರನ್ನ ಕರ್ಕೊಂಡ್ ಬಂದು ಅವ್ರ ಸಮಸ್ಯೆ ಇವ್ರ ಸಮಸ್ಯೆ ಅಂತ ದಿನಕ್ಕೊಬ್ರೊಬ್ರನ್ನ ಕರ್ಕೊಂಡ್ ಬರ್ತಿದ್ಯಲ್ಲ, ಏನೇ ನಿನ್ ಉದ್ದೇಶ? ಮನ್ಸಲ್ಲಿ ಏನ್ ಇಟ್ಕೊಂಡಿದ್ಯಾ? ನೋಡು, ನನಗ್ ಕೋಪ ಬಂದು ಬಾಯಿಗೆ ಬಂದಾಗ ಮಾತಾಡೋಕ್ಕಿಂತ ಮುಂಚೆ ಇಲ್ಲಿಂದ ಹೊರಟೋಗು. ಎಲ್ರನ್ನು ಕರ್ಕೊಂಡು ಹೋಗೋ. ಇಲ್ಲ ಮೇಡಮ್, ಇದು 2 ಕುಟುಂಬದ ಅಳಿವು ಉಳಿವಿನ ಪ್ರಶ್ನೆ. ಕಾರ್ಪೊರೇಟರ್ ಸಾಹೇಬ್ರನ್ನ ಭೇಟಿ ಆಗದೆ ಹೋಗೋ ಮಾತೇ ಇಲ್ಲ. ಏಯ್, ಫಲ ಹರಟೆ ಮಾತಾಡ್ಬೇಡ. ನಿನ್ ಕಾರ್ಪೊರೇಟರ್ ಯಾರು ಇಲ್ಲ ಇಲ್ಲಿ. ಗೆಟ್ ಔಟ್. ಅದಕ್ಕೆ ಇರಿ. ತೀರ್ಥ, ಇವಳು ಸೀರಿಯಸ್ ಆಗಿ ಹೇಳು. ಇನ್ನೊಂದ್ಸಲ ಏನಾದ್ರೂ ಇವಳು ಮುಖ ತೋರ್ಸೋದಕ್ ಬಂದ್ರೆ ನಾನು ಈ ವಿಷಯ ನಾನು ನೋಡ್ಕೋತೀನಿ. ನೀವು ಒಳಗೋಗಿ ಪ್ಲೀಸ್.
ತಪ್ಪು ತಿಳ್ಕೊಬೇಡಿ. ನೀವು ಈ ಥರ ಮನೆಗೆ ಗುಂಪು ಕಟ್ಕೊಂಡು ಬಂದರೆ ಯಾರಿಗಾದ್ರೂ ಕಿರಿಕಿರಿ ಆಗುತ್ತಲ್ವಾ, ಅದಕ್ಕೆ ಅವ್ರು ಆ ಥರ ಮಾತಾಡಿದ್ದಾರೆ. ಸಾರಿ. ಅಯ್ಯೋ, ನೀವ್ಯಾಕೆ ಕ್ಷಮೆ ಕೇಳ್ತೀರಾ? ಪರವಾಗಿಲ್ಲ ಬಿಡಿ ಸರ್. ಏನು ವಿಷಯ? ಮತ್ತೇನಾದರೂ ಸಮಸ್ಯೆನಾ? ನಿಮ್ಮ ತಂದೆಯವ್ರು ಹೇಗಿದ್ದಾರೆ? ಅಪ್ಪ ಹುಷಾರಾಗಿದ್ದಾರೆ ಸರ್. ಆದರೆ ಈಗ ಸಮಸ್ಯೆ ಆಗಿರೋದು ರಾಮಕ್ಕ ಮತ್ತು ಮುನಿಯಕ್ಕಂಗೆ. ಸರ್, ಅವತ್ತು ನೀವು ಆಸ್ಪತ್ರೆಯಲ್ಲಿ ತಕ್ಷಣನೇ ಇವ್ರಿಗೆ ಪರಿಹಾರ ಸಿಗುತ್ತೆ ಅಂತ ಹೇಳಿದ್ರಿ. ಆದ್ರೆ ಇವತ್ತಿನವರೆಗೂ ಪರಿಹಾರದ ಹಣ ಸಿಕ್ಕಿಲ್ಲ. ಹೌದಾ? ಇನ್ನ ಸಿಗ್ಲಿಲ್ವಾ? ಸರಿ, ನಾನೇ ಮುಂದೆ ನಿಂತು ಕೊಡಿಸ್ತೀನಿ. ಅವ್ರ ಆಧಾರ್ ಕಾರ್ಡ್, ಡೆತ್ ಸರ್ಟಿಫಿಕೇಟ್, ಡಾಕ್ಟರ್ ಸರ್ಟಿಫಿಕೇಟ್ ನಂಗೆ ತಗೊಬಂದು ಕೊಡಿ. ನಾನು ಪರಿಹಾರದ ಹಣ ರಿಲೀಸ್ ಮಾಡಿಸ್ತೀನಿ. ಆಗಬಹುದಾ? ತುಂಬಾ ಉಪಕಾರ ಆಯ್ತು ಸರ್. ನೀವು ಇಷ್ಟು ಬೇಗ ಒಪ್ಕೊಳ್ತೀರಾ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ತುಂಬಾ ಸಮಯ ಹಿಡಿಬೋದೇನೋ, ಸಮಸ್ಯೆ ಆಗ್ಬೋದೇನೋ ಅಂತ ಅನ್ಕೊಂಡಿದ್ದೆ. ಆದ್ರೆ ನೀವು ಒಂದು ಕ್ಷಣದಲ್ಲೇ ಸಮಾಧಾನ ಹೇಳ್ಬಿಟ್ರಿ. ಬರ್ತೀವಿ ಸರ್. ಸಾಹೇಬ್ರ, ನೋವಿನಾಗಿದ್ದಾಗ ನಿರ್ಧಾರ ಮಾಡಬಾರ್ದಂತ, ಖುಷಿಯಾಗಿದ್ದಾಗ ಮಾತು ಕೊಡಬಾರ್ದಂತ. ನಾನೀಗ ನೋವಲ್ಲೂ ಇಲ್ಲ, ಖುಷಿಲೂ ಇಲ್ಲ. ಮತ್ತೆ ಇವ್ರಿಗೆ ಯಾಕೆ ಹಿಂಗ ಆಶ್ವಾಸನೆ ಕೊಟ್ರಿ ಸಾಹೇಬ್ರ? ಅಲ್ಲ, ರೊಕ್ಕ ಏನು ಮನೆಯಿಂದ ಕೊಡ್ತಾರೇನ್ರಿ? ನೀವಿನ್ನೂ ಮಿನಿಸ್ಟರ್ ಸಾಹೇಬ್ರ ಅಂತ ಮಾತು ಆಡಿಲ್ಲ. ನಾಳೆ ರೊಕ್ಕ ಸಿಗ್ತೈತಿ ಅನ್ನೋ ಆಸೆಗೆ ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೊಂಡ್ ಬರ್ತಾರ ಅವರು. ಹಾಗೇನ್ ಮಾಡ್ತೀರಿ? ಸಾಹೇಬ್ರ ನಕ್ರಿ, ಹಂಗಾದ್ರೆ ಇವ್ರ ಕೆಲಸ ಆತು ಅಂತಾನೆ ಲೆಕ್ಕ. ಏನು, ನಾಳೆ ಬೆಳಗ್ಗೆ ಜಿಮ್ಮಲ್ಲಿ ವರ್ಕೌಟ್ ಮಾಡಲ್ವಾ? ರಾತ್ರಿನೇ ಓಡಾಡಿ ಓಡಾಡಿ ಕಾಲ್ ನೋವು ಮಾಡ್ಕೋತಾ ಇದೀಯಾ? ಮನೇಲಿ ಇಷ್ಟೊಂದು ಟೆನ್ಷನ್ಸ್ ಇದೆ, ಅದ್ ಹೇಗ್ ನೀನ್ ಮಾತ್ರ ಇಷ್ಟು ಆರಾಮಾಗಿರೋದಕ್ ಸಾಧ್ಯ? ನಾವೇ ಟೆನ್ಷನ್ ಮಾಡ್ಕೋಬೇಕು? ಟೆನ್ಷನ್ ಆಗ್ಬೇಕಾಗಿರೋದು ತೀರ್ಥ. ಬಿಕಾಸ್ ಅವ್ನ್ ಮದುವೆ ಇರೋದು. ಮದುವೆ ಆಗೋವರೆಗೂ ಮಾತ್ರ ಲೈಫ್. ಅದಾದ್ಮೇಲೆ ಸ್ಟುಪಿಡಾಗಿ ಮಾತಾಡ್ಬೇಡ. ಇಡೀ ಕಂಪ್ನಿ ಜವಾಬ್ದಾರಿ ನಿತ್ಯನ್ ಕೈಗೆ ಹೋದ್ರೆ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ಯಾ ನೀನು? ಏನಾಗುತ್ತೆ? ನೀನೇನೇನೋ ಕಲ್ಪನೆ ಮಾಡ್ಕೋಬೇಡ. ಈಗ ಅದು ಕುಮಾರ್ ಕೈಯಲ್ಲಿದೆ, ನೆಕ್ಸ್ಟ್ ಅದು ನಿತ್ಯ ಕೈಗೆ ಹೋಗುತ್ತೆ, ಅಷ್ಟೇ ಅಲ್ವಾ? ಮೈ ಗಾಡ್, ವೈ ಕಾಂಟ್ ಯು ಬಿ ಅ ಲಿಟಲ್ ಸೀರಿಯಸ್? ಲೈಫ್ ಅಲ್ಲಿ ಸೀರಿಯಸ್ ಆಗೋದು ಯಾವಾಗ ನೀನು? ಕಂಪನಿ ಹೋಲ್ ಅಂಡ್ ಸೋಲ್ ನಿತ್ಯ ಮತ್ತೆ ತೀರ್ಥನ್ ಪಾಲಾದ್ರೆ ನಮ್ ಪಾಲಿಗೆ ಏನು ಉಳಿಯಲ್ಲ. ಕಂಪನಿ ಅಥಾರಿಟಿನ ನಾವು ಕಳ್ಕೋಬಾರ್ದು. ಅದಕ್ಕೆ ನಿನ್ಗೆ ಹೇಳ್ತಿರೋದು, ಕೆಲಸ ಬಿಟ್ಟು ಕಂಪ್ನಿ ಜವಾಬ್ದಾರಿನ ತಗೋ ಅಂತ. ನೋ ವೇ. ನನಗೂ ಕಂಪ್ನಿಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಎಷ್ಟೇ ಆಗ್ಲಿ ದೊಡ್ಡ ಬಿಸ್ನೆಸ್ ಮ್ಯಾಗ್ನೆಟ್ ಆಗ್ಬೇಕು ಅನ್ಕೊಂಡ್ರು ನೀನೇ ತಾನೆ. ನೀನ್ ಬೇಕಾದ್ರೆ ನೀನ್ ಕೆಲಸ ಬಿಟ್ಟು ಕಂಪ್ನಿ ಜವಾಬ್ದಾರಿನ ತಗೋ. ಐ ಆಮ್ ನಾಟ್ ಇಂಟ್ರೆಸ್ಟೆಡ್. ಗುಡ್ ನೈಟ್.